ನನ್ನ ಸುತ್ತಲೂ ಹೊಳಿತಾ ಇರುವಂತ ಈ ಬೆಳಕು ಯಾವುದು? ನನಗೇನು ಕಾಣಿಸ್ತಿಲ್ಲ. ಎಲ್ಲಿದ್ದೀನಿ ನಾನು? ನಾನು ನಾನು ಆ ಬಾಲಕನ ಹತ್ರ ಹೋಗ್ಲೇಬೇಕು. ವಂಚಕ ವಿಷ್ಣು, ಇನ್ನು ನಿನ್ನ ಆಟ ನಡೆಯೋದಿಲ್ಲ. ಹೇ ಕಾಳಿಂದಿ, ಕೊಲ್ಲ ಬಾಲಕರು ಮತ್ತು ಹಸುಗಳನ್ನ ಕಾಪಾಡೋಕೆ ಈಗ ಒಂದೇ ದಾರಿ ಇರೋದು. ನಿನ್ನ ನೀರನ್ನ ಈಗ ನಾನು ಆವಿಯಾಗಿ ಮಾಡ್ಲೇಬೇಕು. ಮಾಯೆಯ ಮೂಲಕ ಒಬ್ಬ ವ್ಯಕ್ತಿಯ ರೂಪವನ್ನು ಸ್ವತಃ ಆ ವ್ಯಕ್ತಿ ಜೀವಂತವಿದ್ದಾಗ ಮಾತ್ರ ಧರಿಸಬಹುದು. ಇದರ ಅರ್ಥ ಏನಂದ್ರೆ ಗೆಳೆಯ ನಂದನ ರಾಹು ಖಂಡಿತವಾಗ್ಲೂ ಎಲ್ಲೋ ಬಂದಿ ಮಾಡಿಟ್ಟಿದ್ದಾನೆ ಅನ್ಸುತ್ತೆ. ಹೌದು ವೃಷಭಾನು. ರಾಹು ಇಲ್ಲಿಂದ ಹೊರಗೆ ಹೋಗುವ ಮೊದಲು ಅವನನ್ನು ವೃಜಮಂಡಲದ ಸೀಮೆಯಲ್ಲೇ ಬಂಧಿಸಬೇಕು. ಆದ್ರೆ ಗುರುದೇವ, ರಾಹು ಬಹಳ ಶಕ್ತಿಶಾಲಿ, ಮತ್ ನಾವು ಕೇವಲ ಮನುಷ್ಯರು. ನಂದರಾಣಿ, ಅವನು ರಾಹುವಾಗಿರುವುದೇ ಒಳ್ಳೆಯ ವಿಷಯ. ಅವನು ಎಷ್ಟೇ ಶಕ್ತಿಶಾಲಿ ಆಗಿರಲಿ, ಆದರೆ ರಾಮಭಕ್ತ ಹನುಮಂತನ ಸಮ್ಮುಖ ಅವನು ನಿರ್ಬಲರಿಗಿಂತಲೂ ಅಧಿಕ ನಿರ್ಬಲನು. ರಾಮಭಕ್ತ ಹನುಮಂತ? ಹೌದು. ರಾಮಭಕ್ತ ಹನುಮಂತನಿಗೆ ವರದಾನವಿದೆ. ಚಂದ್ರ ಮತ್ತು ಸೂರ್ಯರನ್ನು ನುಂಗುವ ರಾಹುವನ್ನು ಕೇವಲ ರುದ್ರಾವತಾರ ಹನುಮಂತನೇ ಶಿಕ್ಷಿಸಲು ಸಾಧ್ಯವಿದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ನಂದರಾಣಿ, ಈಗ ಈ ಜಲ ರುದ್ರಾವತಾರ ಹನುಮಂತನ ಶಕ್ತಿಯಿಂದ ಅಭಿಮಂತ್ರಿತವಾಗಿದೆ. ಈಗ ರಾಹುವನ್ನು ಬಂಧಿಸಲು ನೀನು ಈ ಅಭಿಮಂತ್ರಿತ ಜಲದಿಂದ ವೃಜಮಂಡಲದ 4 ದಿಕ್ಕಿನ ಸೀಮೆಗಳಿಗೆ ಸಿಂಪಡಿಸಬೇಕು. ನಿನ್ನ ಪತಿಯ ಪ್ರಾಣ ಕಾಪಾಡಿಕೊಳ್ಳಲು ವೃಜಮಂಡಲದ 84 ಹರದಾರಿಯ ಪರಿಕ್ರಮಣೆ ಮಾಡಬೇಕಾಗುತ್ತದೆ. ಹುಡುಕ್ಲೇಬೇಕು. ಅಗಸುರ, ಅಗಸುರ, ಅಗಸುರ ನಿಂತ್ಕೋ, ಅಗಸುರ. ಈ ಅಗಸುರ ಮಥುರೆಗೆ ಯಾಕೆ ಹೋಗ್ತಿದ್ದಾನೆ? ಈ ಅಗಸುರ ಮಥುರೆಗೆ ಹೋಗೋಕ್ಕೂ ಮೊದ್ಲು ನಾನು ಇವನ್ನ ತಡಿಲೇಬೇಕು. ಇಲ್ದಿದ್ರೆ ನನ್ನ ಗೆಳೆಯರ್ನ ಯಾವತ್ತೂ ಇವನಿಂದ ಕಾಪಾಡೋಕೆ ಆಗೋದಿಲ್ಲ. ವಿಷ್ಣುವಿನ ಈ ಮಾಯೆಯಿಂದ ಭಗವಂತ ಕಂಸ ಮಾತ್ರ ನನ್ನನ್ನು ಕಾಪಾಡೋಕೆ ಸಾಧ್ಯ. ಇವನು ನನ್ನ ತಲುಪೋ ಮೊದಲೇ ನಾನು ಮಥುರೆನ ಸೇರ್ಕೋಬೇಕು. ಸೂರ್ಯ ಚಂದ್ರರಿಗಿಂತ ಹೆಚ್ಚು ವೇಗ ಇದೆ ನನಗೆ. ನಾನು ಪೂರ್ತಿ ಕಾಡನ್ನ ಹುಡುಕಿದ್ದೀನಿ. ಆ ಬಾಲಕ ಎಲ್ಲಿಗೆ ಹೋದ ಅಂತ ನನಗೆ ಗೊತ್ತೇ ಆಗ್ತಿಲ್ವಲ್ಲ. ನನಗನಿಸ್ತಿದೆ ಅವನು ವೃಜಮಂಡಲದ ಗಡಿ ದಾಟಿದ್ದಾನೆ. ಅವನು ಎಲ್ಲಿಗೆ ಹೋಗಿರ್ಲಿ, ನಾನು ಮಾತ್ರ ಅವನನ್ನ ಬಿಡೋದೇ ಇಲ್ಲ.
ಸಹೋದರಿ ಪೂತನಿಯನ್ನ ಕೊಂದಿದ್ಯಾ. ನನ್ನ ಸಹೋದರ ಬಕಾಸುರನ್ನು ಕೂಡ ಕೊಂದಿದ್ಯಾ. ಅಗಸುರ, ಪೂತ್ನಿ ಮತ್ತೆ ಬಕಾಸುರನ್ನ ನಾನ್ ಸಾಯಿಸಿದ್ದಲ್ಲ, ಅವರಿಗೆ ಅವ್ರ ಕರ್ಮದ್ದೇ ಫಲ ಸಿಕ್ಕಿತ್ತು. ಮತ್ತಿವತ್ತು ನೀನು ಅದೇ ತಪ್ಪು ಮಾಡ್ತಿದ್ಯಾ. ದನಗಳು ಮತ್ತು ಗೊಲ್ಲಪಾಲಕರನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ಪೂತ್ನಿ ಮತ್ತು ಬಕಾಸುರನ್ ತರನೇ ನೀನು. ನಂದಲ್ಲ, ನಿನ್ನ ಬಗ್ಗೆ ಯೋಚನೆ ಮಾಡು ಬಾಲಕ. ಯಾಕಂದ್ರೆ ನಿನ್ನ ಗೆಳೆಯರು ನನ್ನ ಹೊಟ್ಟೆ ಒಳಗೆ ಸಾಯ್ತಾರೆ, ಮತ್ತೆ ನೀನು ಹೊರಗೆ. ನನ್ ಗೆಳೆಯರ್ನ ಕಾಪಾಡೋಕೆ ನಾನು ಅಗಸುರನ್ ಹೊಟ್ಟೆ ಒಳಗಡೆ ಹೋಗ್ಲೇಬೇಕು. ಅಗಸುರ ಬಾಯಿಲಿ. ಬಾಲಕ, ಈಗ ನೀನು ನನ್ನ ಹೊಟ್ಟೆಯ ಬೆಂಕಿಯಲ್ಲಿ ನಿನ್ನ ಗೆಳೆಯ. ಗೋಮಾತೆ ಎದ್ದೇಳಿ, ಗೋಮಾತೆ ಎದ್ದೇಳಿ. ಶಂಕರ, ನನ್ ಮೇಲೆ ನಂಬಿಕೆ ಇಟ್ಕೋ, ನಿನ್ ಮೇಲೂ ನಂಬಿಕೆ ಇಟ್ಕೋ, ಧರ್ಮದ ಮೇಲೂ ನಂಬಿಕೆ ಇಡು. ನೀವು ನಿಮ್ ಮೇಲೆ ನಂಬಿಕೆ ಇಟ್ಲಿಲ್ಲ ಅಂದ್ರೆ ನಾನು ಏನೂ ಮಾಡಕ್ಕಾಗಲ್ಲ. ಗೆಳೆಯರೇ, ಕಣ್ಬೇಡಿ ಗೆಳೆಯರೇ. ಇಲ್ಲಂತೂ ಪ್ರಾಣವಾಯು ತುಂಬಾ ಕಡಿಮೆ ಇದೆ. ಇಲ್ದಿದ್ರೆ ಎಲ್ಲ ಗೊಲ್ಲಪಾಲಕರು ಮತ್ತು ಹಸುಗಳು ಇದೇ ಪರಿಸ್ಥಿತಿಲಿರ್ತಾರೆ. ನಾನು ಎಲ್ಲಕ್ಕಿಂತ ಮೊದಲು ಅಗಸುರನ್ ಹೊಟ್ಟೆ ಒಳಗೆ ಪ್ರಾಣವಾಯುವಿನ ವ್ಯವಸ್ಥೆ ಮಾಡ್ಬೇಕು. ಇಲ್ದಿದ್ರೆ ಎಲ್ಲರ ಜೀವಕ್ಕೂ ಅಪಾಯ ಆಗ್ಬಿಡತ್ತೆ. ಆದ್ರೆ ಅಗಸುರನ್ ಹೊಟ್ಟೆ ಒಳಗೆ ಪ್ರಾಣವಾಯು ಬರೋದು ಹೇಗೆ? ಬಾಯ್ ತೆಗಿ ಅಗಸುರ, ಈಗ ನನ್ ಗೆಳೆಯರು ಉಸಿರಾಡ್ಬೇಕು. ಕೃಷ್ಣ, ನಿನ್ನ ಗೆಳೆಯರ ತಪ್ಪು ಅಂದ್ರೆ ಅವ್ರಿಗೆ ನಿನ್ನಲ್ಲಿರೋ ಪ್ರೀತಿ. ಹೇಗೆ ನಾನು ಪೂತನಿ ಮತ್ತೆ ಬಕಾಸುರನ ಸಾವನ್ನ ನೋಡಿದ್ನೋ, ಹಾಗೆ ನೀನು ನಿನ್ನ ಪ್ರಿಯ ಗೆಳೆಯರ ಸಾವಿಗೆ ಸಾಕ್ಷಿ ಆಗ್ಬೇಕು ಗೊಲ್ಲ. ಇವನು ತನ್ನ ತಂಗಿ ಪೂತನಿ ಮತ್ತು ತನ್ನ ಅಣ್ಣ ಬಕಾಸುರನಾಗೆ ಹಠ ಮಾಡ್ತಿದ್ದಾನೆ. ಸಮಾಧಾನವಾಗಿ ಹೇಳಿದ್ರೆ ಕೇಳೋನಲ್ಲ. ನಾನು ನನ್ನ ಗೆಳೆಯರ ಪ್ರಾಣ ಕಾಪಾಡೋಕೆ ಬೇರೆದೇ ದಾರಿ ಹುಡುಕ್ಬೇಕೀಗ. ಎಲ್ಲವೂ ಇದೇ ಕ್ಷಣ ಆಗಲಿದೆ. ಬ್ರಜಮಂಡಲದಲ್ಲಿ ಉತ್ಸವ, ಮೃತ್ಯುವಿನ ಉತ್ಸವ, ಮತ್ತು ಮಥುರೆಯಲ್ಲಿ ಇನ್ನು ಆನಂದ ಮತ್ತು ಪ್ರಸನ್ನತೆಯ ಮಹಾ ಉತ್ಸವ. ನನ್ನ ಪರಮ ಭಕ್ತ ಹನುಮಂತನಿಗೆ ಸಿಂಧೂರ ಅತಿ ಪ್ರಿಯ. ಆದ್ದರಿಂದ ಯಾರು ಎಲ್ಲೇ ಆದರೂ ಪೂರ್ಣ ಭಕ್ತಿಯಿಂದ ಸಿಂಧೂರ ಅರ್ಪಣೆ ಮಾಡಿದರೆ ಅಲ್ಲಿ ಸಾಕ್ಷಾತ್ ಹನುಮಂತನ ವಾಸ ಸ್ವತಃ ಆಗುತ್ತದೆ. ದೇವರ್ಷಿ ಯಶೋದೆ ಮಾತೆಯು ಸಿಂಧೂರದ ಜಲದ ಜೊತೆ ಬ್ರಜಮಂಡಲದ 84 ಕ್ರೋಶದ ಸೀಮೆಯನ್ನು ಪರಿಕ್ರಮಿಸಿದ್ದಾಳೆ. ಅದಕ್ಕಾಗಿ ನನ್ನ ಪರಮ ಭಕ್ತ ಹನುಮಂತನ ಇಚ್ಛೆ ಇಲ್ಲದೆ ಯಾವುದೇ ನಕಾರಾತ್ಮಕ ಶಕ್ತಿ ಆ ಗಡಿಯ ಒಳಗೆ ಬರಲಾಗದು ಮತ್ತು ಯಾವ ಶಕ್ತಿಯೂ ಹೊರ ಹೋಗಲಾಗದು. ಕೇವಲ ಇಷ್ಟೇ ಅಲ್ಲ ದೇವರ್ಷಿ, ಇಂದಿನಿಂದ ಮುಂದೆ ಯಾರೇ ಆದರೂ ಬ್ರಜಮಂಡಲದ 84 ಕ್ರೋಶದ ಯಾತ್ರೆ ಮಾಡಿದರೆ ಅವರ ಜೀವನದ ಎಲ್ಲ ಗ್ರಹ ಬಾಧೆಗಳು ಸಮಾಪ್ತವಾಗುತ್ತವೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಈ ಭಾರ, ನನ್ನ ಭಾರನ ನಾನೇ ಎಳೆಯೋಕಾಗ್ದಿರಷ್ಟು ನಿರ್ಬಲ ಆಗೋಕೆ ಹೇಗ್ ಸಾಧ್ಯ? ವಿಷ್ಣು, ನಿನ್ನ ಯಾವ ಮಾಯೇನು ನನ್ನ ತಡೆಯೋಕ್ಕಾಗಲ್ಲ. ಇದು ಗೋಮಾತೆದು ಕೊಂಬು. ಅಪ್ಪ ಹೇಳ್ತಾರೆ, ಯಾವಾಗ ಗೋಮಾತೆಗೆ ಹೊಸ ಕೊಂಬು ಬರುತ್ತೋ ಆಗ ಹಳೆ ಕೊಂಬು ಅದಾಗೆ ಬಿದ್ದೋಗ್ಬಿಡತ್ತೆ. ಮತ್ತೆ ಈ ಕೊಂಬು ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿಯಾಗಿರುತ್ತೆ. ಈ ಪವಿತ್ರ ಕೊಂಬಿಗಿಂತ ಬೇರೆ ಯಾವುದು ತುಂಬಾ ಶಕ್ತಿಶಾಲಿಯಾಗಿರೋಕೆ ಸಾಧ್ಯನೇ ಇಲ್ಲ. ಅಗಸುರ, ಯಾವ ಹಸುಗಳ ಪ್ರಾಣಕ್ಕೆ ನೀನು ತೊಂದರೆ ಮಾಡಿದ್ಯೋ ಅದೇ ಹಸುಗಳ ಪವಿತ್ರ ಕೊಂಬಿಂದ ನಾನು ನಿನ್ಗೆ ಶಿಕ್ಷೆ ಕೊಡ್ತೀನಿ.
ತಿಳಿದಿಲ್ಲವೇ? ನನಗೆ ಚೆನ್ನಾಗಿಯೇ ಗೊತ್ತಿದೆ ನೀನು ಯಾರೆಂದು. ಆದರೆ ನೀನು ಯಾರೆಂದು ನಿನಗೆ ತಿಳಿದಿಲ್ಲ ಕಂಸ. ನೀನು ಸತ್ಯದಿಂದ ಬಹಳ ದೂರ ಬಂದಿರುವೆ. ಈಗಲೂ ಸಮಯವಿದೆ. ಎದ್ದೇಳು. ಗುರುತಿಸಿಕೋ ನಿನ್ನನ್ನು. ಈ ಗ್ರಹ ನಕ್ಷತ್ರಗಳ ನಡೆಯಿಂದಲ್ಲ, ನಿನ್ನ ಬುದ್ಧಿಯಿಂದ ನಡೆ. ಯಾವ ರೀತಿ ಜನ್ಮ ಜನ್ಮಾಂತರದಿಂದ ಸಾಗುತ್ತಿರುವೆಯೋ. ನನ್ನ ಜನ್ಮ ಜನ್ಮಾಂತರದ ಸತ್ಯ ಹೇಳುವವನೇ ನೀನು ಹೇಳು. ನಿನ್ನ ರಹಸ್ಯ ಏನು? ನೀನು ನಿನ್ನನ್ನೇ ಮರೆತಿರುವೆ. ಅದಕ್ಕಾಗಿ ನಾನು ನಿನಗೆ ರಹಸ್ಯವಾಗಿದ್ದೇನೆ. ಆದರೆ ಸತ್ಯವೂ ಇದೆ. ನಾನೇ ನಿನ್ನ ವಿಸ್ತಾರ. ಜನ್ಮ ಜನ್ಮಾಂತರ ವಿಸ್ತಾರ. ನಿಲ್ಲು. ಗೋಕುಲಕ್ಕೆ ತಲುಪೋದಕ್ಕೂ ಮೊದಲು ಅವ್ರ ಪ್ರತಿರೂಪನ ಗೋಕುಲಕ್ಕೆ ವಾಪಸ್ ಕಳಿಸ್ಬೇಕಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಗೆಳೆಯರ ಸಮಸ್ಯೆ ಅಂತೂ ದೂರ ಆಗೋಯ್ತು. ಆದ್ರೆ ಬ್ರಜವಾಸಿಗಳ ಸಮಸ್ಯೆ ಎಲ್ಲಿವರೆಗೂ ದೂರ ಆಗೋಲ್ಲ ಅಂದ್ರೆ ರಾಹುಗೆ ಅವನ್ ಕೆಟ್ಟ ಕೆಲ್ಸಕ್ಕೆ ಶಿಕ್ಷೆ ಸಿಗೋವರೆಗೂ. ಮರ್ತ್ಬಿಟ್ಟಿಯ ರಾಹು ತಮ್ಮನ್ನೇ ಶಕ್ತಿಶಾಲಿ ಅನ್ಕೊಂಡಿದ್ದ. ಕಂಸನ ಯೋಧರಿಗೆಲ್ಲ ಮಲ್ಲ ಯುದ್ಧದಲ್ಲಿ ಏನಾಗಿತ್ತು ಅಂತ. ಕೃಷ್ಣ, ನಾನು ಕಂಸನ ಸಾಮಾನ್ಯ ಶಕ್ತಿಯಿನ ಯೋಧ ಅಲ್ಲ. ನನ್ನ ನೀನು ಮೋಸದಿಂದ ಗೆಲ್ಲೋದಕ್ಕಾಗಲ್ಲ. ನಾನು ರಾಹು. ನೀನು ನಿನ್ನ ತಂದೆಯ ಸತ್ಯ ತಿಳ್ಕೋಬೇಕಂದ್ರೆ ಮಾತಾಡ್ಬೇಡ. ನನ್ನ ಜೊತೆ ಯುದ್ಧ ಮಾಡು. ರಾಹು, ನೀನ್ ನನ್ನ ಅಪ್ಪನ ರೂಪ ಧರಿಸಿದ್ದೆ. ಅದಕ್ಕೆ ನಾನು ನಿನ್ಗೆ ಅಪ್ಪನ್ ಕೊಡೋ ಅಷ್ಟೇ ಗೌರವ ಕೊಡ್ತೀನಿ. ಅದಕ್ಕೆ ನಾನ್ ನಿನ್ ಜೊತೆ ಯುದ್ಧ ಮಾಡಕ್ಕಾಗಲ್ಲ. ಪ್ರೀತಿಯಿಂದ ಕೇಳ್ತಿದ್ದೀನಿ, ಹೇಳ್ಬಿಡು, ನನ್ನ ಅಪ್ಪ ಎಲ್ಲಿದ್ದಾರೆ? ಕೃಷ್ಣ, ನೀನು ನಿನ್ನ ಭಯಕ್ಕೆ ಗೌರವದ ಆಭರಣ ತೊಡಿಸ್ತೀಯಾ? ಹಾಗಿದ್ರೆ ನೀನು ನನ್ನ ಜೊತೆ ಮಾತಾಡ್ತಾನೆ ಇರು. ಅಲ್ಲಿ ನಿನ್ನ ತಂದೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನೀನಂತೂ ಕೇವಲ ಒಂದು ಪ್ರತಿಮೆ, ಒಂದು ನಿರ್ಜೀವ ಪ್ರತಿಮೆ. ನನ್ನ ಅಶರೀರವಾಣಿ ಸುಳ್ಳಾಗಿಸಿದೆ. ನಿನ್ನ ಕಾರಣ ಪದೇ ಬ್ರಜವಾಸಿಗಳ ಎದುರು ನಾನು ಪರಾಜಿತನಾಗುತ್ತಿದ್ದೆ, ಲಜ್ಜಿತನಾಗುತ್ತಿದ್ದೆ. ನೀನು ನನ್ನ ಭಗವಂತನಾಗಲಾಗದು. ನಿನಗೆ ಜೀವಂತ ಉಳಿಯುವ ಯಾವ ಅಧಿಕಾರವೂ ಇಲ್ಲ. ಇಂದು ನಾನು ನಿನ್ನನ್ನು ಚಿತ್ರ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಪರಾಜಯದ ಪ್ರತೀಕಾರ ಪಡೆಯುತ್ತೇನೆ ನಿನ್ನಿಂದ. ಎಲ್ಲರ ಮೃತ್ಯುವಿನ ಶಿಕ್ಷೆಯನ್ನು ನೀನು ಅನುಭವಿಸಬೇಕು ಭಗವಂತ. ಯಾರ ಪರಾಜಯವಾಗುವುದೋ ಅವನು ಪ್ರಭುವಾಗಲು ಸಾಧ್ಯವೇ ಇಲ್ಲ. ಕಂಸ ನೀನೇ. ನಾನು ಹೊರಡ್ತೀನಿ. ನಿಂತ್ಕೋ ರಾಹು. ಎಲ್ಲಿವರೆಗೂ ನೀನ್ ನನ್ನ ಅಪ್ಪ ಇರೋ ಜಾಗ ಹೇಳೋದಿಲ್ವೋ ಅಲ್ಲಿವರೆಗೂ ನೀನ್ ಇಲ್ಲಿಂದ ಹೋಗೋಗಿಲ್ಲ. ನೀನಾಗೆ ಹೇಳಿದ್ಯಲ್ಲ ನನ್ನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ. ಯಾರದು ಈ ರಾಹುನ ತಡೆಯುವಂತವನು?